ನಮಸ್ಕಾರ ಎಲ್ಲರಿಗೂ. ಇದೀಗ ನಾವು ಹೊರಟಿರೋದು ಕವಲೆ ದುರ್ಗ. ಬಹಳಷ್ಟು ವಿಡಿಯೋಗಳಾಗಲಿ ಮತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಗಳಲ್ಲಿ ಫೋಟೋಸು ಮತ್ತು ವೀಡಿಯೋಸನ್ನು ನೀವು ರೀಲ್ಸ್ನ ನೋಡಿರ್ತೀರ ಈ ಜಾಗದ ಬಗ್ಗೆ. ಆದರೆ ಈ ಜಾಗದ ಬಗ್ಗೆ ಮತ್ತಷ್ಟು ವಿಶ್ಲೇಷಣೆ ಹಾಗೂ ಮತ್ತಷ್ಟು ವಿವರಗಳನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಕವಲೆ ದುರ್ಗ ಇದು ತೀರ್ಥಹಳ್ಳಿ ತಾಲೂಕಿನಲ್ಲಿ ಬರುತ್ತೆ. ಈ ಕವಲೆ ದುರ್ಗ ಕೋಟೆ ಬಂದು ಬಹಳಷ್ಟು ಇತಿಹಾಸ ಉಳ್ಳಂತಹ ಕೋಟೆ. ನೀವು ಅಲ್ಲಿಗೆ ತಲುಪ್ತಾ ಇದ್ದ ಹಾಗೆ ನಿಮಗೊಂದು ಕೆರೆ, ಆ ಕೆರೆ ಮುಂದಿನ ಈ ರಸ್ತೆನ ನೀವು ನೋಡ್ಬೋದು. ಆ ಕೆರೆಗೆ ಅಡ್ಡವಾಗಿ ಕಟ್ಟಿರುವಂತಹ ಈ ದಿಬ್ಬದ ಪಕ್ಕದಲ್ಲೇ ಇರುವಂತಹ ಈ ರಸ್ತೆ ನಮ್ಮನ್ನು ಕವಲೆ ದುರ್ಗ ಕೋಟೆಗೆ ಹೋಗೋ ದಾರಿಗೆ ಕರೆದೊಯ್ತದೆ. ಆ ಹಾದಿಯಲ್ಲೇ ಒಂದು ಸಣ್ಣ ಝರಿ, ಆ ಝರಿಯಿಂದ ಹರಿದ ನೀರು ಸಾಗುತ್ತಾ ಪಕ್ಕದಲ್ಲೇ ಇರುವ ಕೆರೆಗೆ ಹೋಗ್ತಾ ಇರೋದನ್ನು ನೀವು ಇಲ್ಲಿ ಕಾಣಬಹುದು. ಈಗ ಕವಲೆ ದುರ್ಗ ಕೋಟೆಗೆ ನಮ್ಮ ಪಯಣ ಆರಂಭವಾಗಿದೆ. ದಟ್ಟ ಕಾನನದ ನಡುವೆ ನಿಸರ್ಗದ ಮಧ್ಯದಲ್ಲಿ ಪ್ರಕೃತಿಯ ಆನಂದವನ್ನು ಸವಿತಾ ಸಣ್ಣ ಕಾಲುದಾರಿಯಲ್ಲಿ ಕಿರುಹೆಜ್ಜೆಯನ್ನು ಹಾಕ್ತಾ ನಾವು ಸಾಗ್ತಾ ಇದ್ದೇವೆ. ಒಂಥರ ವಿಸ್ಮಯ ಅನುಭವ. ಈಗ ಸಮಯ 12 ಗಂಟೆ 13 ನಿಮಿಷ. ಕವಲೆ ದುರ್ಗ ತೀರ್ಥಹಳ್ಳಿಯಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿ ಇದೆ. ಹಾಗೆ ಶಿವಮೊಗ್ಗದಿಂದ ನಾವು ನೋಡೋದಾದರೆ ಸುಮಾರು 80 ಕಿಲೋಮೀಟರ್ ದೂರದಲ್ಲಿದೆ. ಸಾಲೂರು ಮಾರ್ಗವಾಗಿ ದಟ್ಟ ಕಾಡುಗಳಿನ ನಡುವಲ್ಲಿ ಸಹ್ಯಾದ್ರಿ ಶ್ರೇಣಿಯ ಮಡಿಲಲ್ಲೇ ಸಾಗಿದಾಗ ಈ ದುರ್ಗ ನಮಗೆ ಎದುರಾಗುತ್ತೆ ಅಂತಲೇ ಹೇಳ್ಬೋದು. ಇದು ಒಂದು ಪೌರಾಣಿಕ ಮತ್ತು ಐತಿಹಾಸಿಕ ಮಹತ್ವ ಇರುವಂತಹ ಒಂದು ನೈಸರ್ಗಿಕವಾದ ಸುಂದರವಾದ ತಾಣ ಅಂತಲೇ ಹೇಳ್ಬೋದು. ಸುಮಾರು 9ನೇ ಶತಮಾನದ ಅವಧಿಯಲ್ಲಿ ಈ ಕೋಟೆಯನ್ನು ಕಟ್ಟಿದ್ದಾರೆ ಅಂತ ಕುರುಹುಗಳು ಅಥವಾ ಇತಿಹಾಸ ಹೇಳುತ್ತೆ. ಇದು ಕೆಳದಿ ಸಂಸ್ಥಾನದ 4ನೆಯ ಹಾಗೂ ಕೊನೆಯ ರಾಜಧಾನಿಯಾಗಿತ್ತು ಅಂತಲೂ ನಮಗೆ ತಿಳಿದು ಬರುತ್ತೆ. ಇದನ್ನು ನೀವು ಈಗ ನೋಡ್ತಾ ಇರ್ಬೋದು. ಇದೊಂದು 3 ಸುತ್ತಿನ ಕೋಟೆ. ಆ 3 ಸುತ್ತಿನ ಕೋಟೆಯಲ್ಲಿ ಇದು ನಾವು ಒಂದು ಬಾಗಿಲ ಹತ್ರ ತಲುಪ್ತಾ ಇದ್ದೀವಿ. ಹೆಬ್ಬಾಗಿಲು ಅಂತಲೇ ಹೇಳ್ಬೋದು. ಕವಲೆ ದುರ್ಗ ಎಂಬ ಹೆಸರು ಕವಲು ದುರ್ಗ ಎಂಬ ಹೆಸರಿನ ಅಪಭ್ರಂಶ ಅಂತಲೇ ಹೇಳ್ಬೋದು. ಕರ್ನಾಟಕದ ಇತಿಹಾಸದಲ್ಲಿ ನಾಗರಕಂಡ ಬನವಾಸಿ ನಾಡೆಂದು ಖ್ಯಾತಿಗೊಂಡಿದ್ದ ಮಲೆನಾಡು ಪ್ರದೇಶದ ಕವಲೆ ದುರ್ಗ ಒಂದು ಐತಿಹಾಸಿಕ ತಾಣ ಅಂತಲೇ ಹೇಳ್ಬೋದು. ಮಲ್ಲವ್ವ ಅರಸರ ಆಳ್ವಿಕೆಗೆ ಒಳಪಟ್ಟಿದ್ದ ಕವಲೆ ದುರ್ಗ ಭುವನಗಿರಿ ದುರ್ಗ ಸಂಸ್ಥಾನವಾಗಿ ಮಾರ್ಪಟ್ಟ ಹಿನ್ನೆಲೆಯ ಹಿಂದೆ ಯುದ್ಧ ನಡೆದಿತ್ತೆಂದು ಇತಿಹಾಸದಲ್ಲಿ ತಿಳಿದುಬರುತ್ತದೆ. ಮಲ್ಲವರು ಮೊದಲು ಸಾಗರದ ಸಮೀಪ ಇರುವ ಕೆಳದಿ ಎಂಬಲ್ಲಿ ರಾಜ್ಯ ಸ್ಥಾಪಿಸಿ ಇಕ್ಕೇರಿ, ಬಿದನೂರಿನಲ್ಲಿ ಕೋಟೆ ಕೊತ್ತಲ ನಿರ್ಮಿಸಿ ರಾಜ್ಯಭಾರ ಮಾಡುತ್ತಿದ್ದರೆಂದು ತಿಳಿದುಬರುತ್ತದೆ. ಆಗ ಕವಲೆ ದುರ್ಗದ ಗಿರಿ ಪ್ರದೇಶ ತೊಲೆತಮ್ಮ ಮತ್ತು ಮುಂಡಿಗೆ ತಮ್ಮ ಎಂಬ ಪಾಳೆಗಾರ ಸಹೋದರರ ಸ್ವಾಧೀನದಲ್ಲಿತ್ತು ಅಂತ ನಮಗೆ ಇತಿಹಾಸ ಹೇಳ್ತದೆ. ಇದು 3 ಸುತ್ತಿನ ಕೋಟೆಯಾಗಿದ್ದು ಬೆಟ್ಟದ ದಿಣ್ಣೆಗಳ ನೈಸರ್ಗಿಕ ಬಾಹ್ಯ ರೇಖೆಗಳನ್ನು ಅನುಸರಿಸಿ ಬೃಹತ್ತಾದ ಪಡೆಸುಕಲ್ಲುಗಳ ಇಟ್ಟಿಗೆಗಳನ್ನು ಪ್ರಯೋಗಿಸಿ ನಿರ್ಮಿಸಲಾಗಿದೆ. ಮಲ್ಲವ ವಂಶದಲ್ಲಿ ಪ್ರಖ್ಯಾತರಾದವರೆಂದರೆ ಶಿವಪ್ಪ ನಾಯಕ, ರಾಣಿ ಚೆನ್ನಮ್ಮಾಜಿ ಮತ್ತು ರಾಣಿ ವೀರಮ್ಮಾಜಿ. ಛತ್ರಪತಿ ಶಿವಾಜಿ ಮಹಾರಾಜರ ಮಗನಾದ ರಾಜಾರಾಮನಿಗೆ ಆಶ್ರಯ ನೀಡಿದ್ದು ಕವಲೆ ದುರ್ಗ ಸಂಸ್ಥಾನ ಎಂಬುದು ಇತಿಹಾಸದ ಪುಟಗಳಲ್ಲಿ ನಾವು ಕಾಣಬಹುದು. ಇದೇ ವಿಷಯವಾಗಿ ಮೊಘಲ್ ದೊರೆ ಔರಂಗಜೇಬನೊಂದಿಗೆ ಯುದ್ಧ ಮಾಡಿ ಗೆದ್ದ ಕೀರ್ತಿ ರಾಣಿ ಚೆನ್ನಮ್ಮಾಜಿಯವರಿಗೆ ಸಂದಿದೆ. 18ನೇ ಶತಮಾನದಲ್ಲಿ ಮೈಸೂರು ರಾಜ ಹೈದರಾಲಿ ಹಾಗೂ ಟಿಪ್ಪು ಸುಲ್ತಾನರ ದಾಳಿಗೆ ಗುರಿಯಾಗಿ ಕವಲೆ ದುರ್ಗ ಸಾಕಷ್ಟು ನಾಶವಾಯಿತು ಅಂತ ನಾವು ಇತಿಹಾಸದ ಪುಟಗಳಲ್ಲಿ ನೋಡಬಹುದು. ಇದೀಗ ನೀವು ನೋಡ್ತಾ ಇರೋದು ಕೋಟೆಯ ಒಳಗಿರುವಂತಹ
ಈ ದೇವಸ್ಥಾನಗಳನ್ನು ನಾವು ನೋಡ್ತಾ ಇದ್ದೀವಿ. ಶಿಖರೇಶ್ವರ ಅಥವಾ ಶ್ರೀಕಂಠೇಶ್ವರ ಎಂಬ ದೇವಸ್ಥಾನ ಗರ್ಭಗೃಹ ಹೊಂದಿದೆ. ನಂದಿ ಮಂಟಪ ಮತ್ತು ಮುಖಮಂಟಪವಿದೆ. ಸೂರ್ಯಾಸ್ತದ ಸಮಯದಲ್ಲಿ ಇಲ್ಲಿಂದ ಪಶ್ಚಿಮ ದಿಕ್ಕಿನಲ್ಲಿ ಮುಳುಗುವ ಸೂರ್ಯನ ಸುಂದರ ನೋಟವನ್ನು ನಾವು ಕಾಣ್ಬೋದು. ಕೋಟೆ ಒಳಗಿರುವ ಅರಮನೆಯ ಜಾಗದಲ್ಲಿ ದೊಡ್ಡ ಅಡಿಪಾಯ ಕಂಡುಬರುತ್ತದೆ. ಇತ್ತೀಚಿನ ಉತ್ಖನನದಿಂದ ಪರಸ್ಪರ ಹೊಂದಿಕೊಂಡಿರುವ ಕೊಠಡಿಗಳು, ವಿಶಾಲವಾದ ಕಂಬದ ಜಗುಲಿ, ಪೂಜಾಗೃಹ, ಅಡಿಗೆ ಕೋಣೆ ಮತ್ತು ಮುಂತಾದ ಒಂದು ಕಲ್ಲಿನಲ್ಲಿ ನಿರ್ಮಿತವಾದ ಒಂದು ವಿಚಾರಗಳನ್ನು ನಾವು ನೋಡ್ತಾ ಹೋಗ್ಬೋದು. ಇದೀಗ ನಾವು ಅಲ್ಲಿ ಕಾವಲು ಗೋಪುರವೊಂದನ್ನು ನೋಡಿದ್ವಿ. ಅಲ್ಲಿ ಕೈಲಾಸೇಶ್ವರ ದೇವಸ್ಥಾನದಿಂದ ಮುಂದ್ಗಡೆ ನೋಡಿದ್ರೆ ಒಂದು ಬೆಟ್ಟದ ರೀತಿ ಇದೆ. ಅಲ್ಲಿ ಕೋಟೆಯ ಕಾವಲು ಪಡೆಗಳು ನಿಲ್ಲುವಂಥಕ್ಕೆ ಸ್ಥಳ ಕೂಡ ಇದೆ. ಹಾಗೆ ಮೇಲ್ಗಡೆ ಒಂದು ಸಣ್ಣ ದೇಗುಲದ ರೀತಿ ಕಟ್ಟಿದ್ದಾರೆ. ಬನ್ನಿ ಅಲ್ಲಿಗೆ ಹೋಗೋಣ. ಕವಲೇದುರ್ಗ ಅದ್ರ ಬಗ್ಗೆ ಹೇಳಬೇಕಾದ್ರೆ ನಮಗೆ ನಾವು ಅಲ್ಲಿಂದ ಹೊರಟಾಗ ಕೆಳಗಿನಿಂದ ನಮಗೊಂದು ಕೆರೆ ಸಿಗುತ್ತೆ. ಅದನ್ನು ತಿಮ್ಮಣ್ಣ ನಾಯಕನ ಕೆರೆ ಅಂತಲೂ ಕರೀತಾರೆ. ಅದು ಸುಮಾರು 18 ಎಕರೆ ವಿಸ್ತೀರ್ಣದಲ್ಲಿದೆ. ಅಲ್ಲಿರುವಂತಹ ಒಂದು ಹಕ್ಕಿಗಳ ಚಿಲಿಪಿಲಿ ಆಗಲಿ, ಮೀನುಗಳ ಮುಳುಗಾಟ ಆಗಲಿ, ಅಲ್ಲಿರುವಂತಹ ಒಂದು ಬೆಳ್ಳಕ್ಕಿಯ ಹಿಂಡಿನ ಒಂದು ಹಾರಾಟ ಆಗಲಿ ನಮಗೆ ಕಣ್ಮನ ಸೆಳೆಯುತ್ತೆ ಅಂತಲೇ ಹೇಳ್ಬೋದು. ಇದೀಗ ನಾವು ಅಲ್ಲಿ ಕಾವಲು ಗೋಪುರ ಅಥವಾ ಕಾವಲು ಪಡೆಗಳು ನಿಂತು ವೀಕ್ಷಣೆ ಮಾಡುವಂಥ ಸ್ಥಳಕ್ಕೆ ಹತ್ತಿ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು, ಇಲ್ಲಿ ನಿಂತರೆ ಸಾಕು ಒಂದು ವಿಶಾಲವಾದ ದೃಶ್ಯ ನಮಗೆ ಸುತ್ತಲಿನ ಪರಿಸರದ ಬಗ್ಗೆ ಕಾಣುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಆ ಕಡೆ ದೇವಸ್ಥಾನ, ಹಾಗೆ ಮುಂದೆ ನೋಡ್ತಾ ಇದ್ದರೆ ಕೋಟೆಯ ಬಾಗಿಲುಗಳು ಮತ್ತು ಮಲೆನಾಡಿನ ವಿಹಂಗಮ ನೋಟನ ನಾವು ಇಲ್ಲಿ ಸವಿಬೋದು. ಹಾಗೆ ನಾವು ಮುಂದೆ ಸಾಗ್ತಾ ಹೋದರೆ ಆ ಕೋಟೆಯ ಒಂದು ಒಳಭಾಗಕ್ಕೆ ಹೋಗ್ತೀವಿ. ಅಲ್ಲಿ ನೋಡಿದಂತಹ ನಾವು ಏನು ದೇವಸ್ಥಾನ ಇದೆ, ಆ ದೇವಸ್ಥಾನ ಮತ್ತು ಕಾವಲ ಗೋಪುರದಿಂದ ಪಕ್ಕದಲ್ಲಿಯೇ ಹಾಗೆ ಮುಂದೆ ಸಾಗಿದ್ರೆ ಇನ್ನೊಂದು ದೊಡ್ಡ ದ್ವಾರ ಬಾಗಿಲಿಗೆ ಕರ್ಕೊಂಡೋಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಬಸವಣ್ಣನ ಒಂದು ಮೂರ್ತಿನ ಹಾಗೆ ಬಿಟ್ಟಿದ್ದಾರೆ. ಇದನ್ನು ನೋಡಿಕೊಂಡು ಮುಂದಕ್ಕೆ ಸಾಗಿದ್ರೆ ನಮಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಮತ್ತೊಂದು ದ್ವಾರ. ಆ ದ್ವಾರ ನಮಗೆ ಅರಮನೆಗೆ ಕರೆದೊಯ್ತದೆ. ಈ ದ್ವಾರ ಬಾಗಿಲು ನಮಗೆ ಸಿಗುವಂಥದ್ದು 2 ದ್ವಾರ ಬಾಗಿಲುಗಳನ್ನು ದಾಟಿದ ನಂತರ. ಈ ದ್ವಾರ ಬಾಗಿಲನ್ನು ದಾಟಿ ನಾವು ಒಳಗೆ ಹೋಗ್ತಾ ಇದ್ದಂಗೆ ಅಲ್ಲಿ ನಮಗೆ ಕಾಣಸಿಗೋದು ಒಂದು ಸುಂದರವಾದ ಪಾಳು ಬಿದ್ದಂತಹ ಅರಮನೆಯ ಒಂದು ದೃಶ್ಯ. ಇದೀಗ ನೀವು ನೋಡ್ತಾ ಇದ್ದೀರಾ, ಅರಮನೆಯ ಅಳಿದು ಉಳಿದ ಪಳುವಳಿಕೆಗಳನ್ನು, ಕಂಬಗಳು, ಅರಮನೆಯ ಹೆಬ್ಬಾಗಿಲು, ಇಲ್ಲಿ ನೀರು ಇಡೋದಕ್ಕೆ ಇದ್ದಂತಹ ಸಣ್ಣ ಕಲ್ಲಿನ ಒಂದು ಹಂಡೆ ಅಥವಾ ತೊಟ್ಟಿ ಅಂತಲೇ ಹೇಳ್ಬೋದು. ಇಲ್ಲಿ ಅರಮನೆಯನ್ನು ನಾವು ಪ್ರವೇಶ ಮಾಡ್ತಿದ್ದಾಗೆ ನಮಗೆ ಕಾಣಿಸ್ಕೋದು ಒಂದು ದೊಡ್ಡದಾದ ಒಂದು ಪಡಸಾಲೆ ಅಥವಾ ಒಂದು ಸಭಾಂಗಣ ಅಂತಲೇ ಹೇಳ್ಬೋದು. ಎಲ್ಲ ಕಂಬಗಳು ಬಿದ್ದು ಹೋಗಿದ್ದಾವೆ, ಮೇಲ್ಗಡೆ ಚಾವಣಿ ಯಾವುದಕ್ಕೂ ಉಳಿದಿಲ್ಲ. ಹಾಗೆ ಇಲ್ಲಿಂದ ಒಳಗಡೆ ನಾವು ಸಾಗ್ತಾ ಹೋದರೆ ನಮಗೆ ಬಚ್ಚಲು ಮನೆಯ ಒಂದು ಕಟ್ಟಡಗಳು ಹಾಗೂ ಅಡುಗೆ ಮನೆಯಲ್ಲಿದ್ದಂಥ ಒಲೆ ಪ್ರತಿಯೊಂದು ಹಾಗೆ ಉಳಿದುಕೊಂಡಿದೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನಮಗೆ ನೋಡೋವಂಥ ಒಂದು ಉತ್ತಮವಾದ ವಿಚಾರ ಅಂದರೆ ಆ ಮೇಲ್ಗಡೆಯಿಂದ ಹರಿದು ಬರುವಂತಹ ಸಣ್ಣ ಜರಿಗಳನ್ನು ಅವರ ಒಂದು ಅಡುಗೆ ಮನೆಯ ಒಂದು ಉಪಯೋಗಕ್ಕಾಗಲಿ, ಬಚ್ಚಲು ಮನೆಗಳ ನೀರಿನ ಉಪಯೋಗಕ್ಕಾಗಲಿ ತುಂಬ ಅಚ್ಚುಕಟ್ಟಾಗಿ ಅದನ್ನು
ಆ ಒಂದು ತೊಟ್ಟಿಗೆ ಬಂದು ಹರಿದು ಹೋಗುವಂತೆ ಇಲ್ಲಿ ಬಹಳ ಚೆನ್ನಾಗಿ ವ್ಯವಸ್ಥೆಯನ್ನು ಕಲ್ಲಿನಿಂದ ಮಾಡಿದ್ದಾರೆ. ಅದನ್ನು ನೋಡ್ತಾ ಇದ್ದರೆ 9ನೇ ಶತಮಾನದಲ್ಲೇ ಇಂತಹ ಒಂದು ಕಲಾಕೃತಿ ಅಥವಾ ಒಂದು ಏನಂತಾರೆ ನೀರಿನ ಶೇಖರಣೆ ಮಾಡುವಂತಹ ವಿಧಾನ ಆಗಲಿ ಅಥವಾ ನೀರನ್ನು ಹರಿಸುವಂತಹ ಒಂದು ಉಪಯೋಗ ಮಾಡಿಕೊಳ್ಳುವಂತಹ ಒಂದು ವಿಧಾನ ಆಗಲಿ, ಅದರ ಬಗ್ಗೆ ಅವರು ಆಲೋಚನೆ ಮಾಡಿ ಅದರ ಬಗ್ಗೆ ನಾವು ಈಗ ಏನು ಹೇಳ್ತೀವಿ ಸಿವಿಲೈಸ್ಡ್ ಸೊಸೈಟಿ ಅಥವಾ ಒಂದು ಇಂಜಿನಿಯರಿಂಗ್ ನಾಲೆಡ್ಜ್ ಇರುವಂಥದ್ದು, ಅದನ್ನು ನಾವು ನೋಡಿದ್ರೆ ಇದು ಅದಕ್ಕಿಂತ ಮೀರಿಸೋ ಹಾಗಿದೆ. ನೋಡ್ಬೋದು ನಾವಿಲ್ಲಿ ಕಲ್ಲಿನ ಒಂದು ಒಲೆ ಹಾಗೆ ಉಳ್ಕೊಂಡಿದೆ. ಪಕ್ಕದಲ್ಲಿಯೇ ಬಹಳಷ್ಟು ಆಗಿನ ಕಾಲದ ನೋಡಿ ರುಬ್ಬೋಗುಂಡು, ನಾವು ಈಗ ಏನು ಬಳಸ್ತಾ ಇಲ್ಲ, ಚಟ್ನಿ ಮತ್ತು ಮಸಾಲೆ ಪದಾರ್ಥಗಳನ್ನು ರುಬ್ಬಕ್ಕೋಸ್ಕರ ಬಳಸ್ತಾ ಇದ್ದಂಥ ಆಗಿನ ಕಾಲದ ಒಂದು ರುಬ್ಬಗುಂಡು. ಇಲ್ಲೇ ಪಕ್ಕದಲ್ಲೇ ಹೋದರೆ ನಮಗೆ ಇದು ಏನಂತಾರೆ ನೋಡಿ, ಆಗಿನ ಒಂದು ಟಾಯ್ಲೆಟ್ ಫೆಸಿಲಿಟಿ ನಾವು ಕಲ್ಲುಗಳಲ್ಲಿ ಮಾಡಿದ್ದಾರೆ. ಹಾಗೆ ಮುಂದೆ ಸಾಗಿದ್ರೆ ಅಲ್ಲೊಂದು ಮತ್ತೊಂದು ಕೋಣೆ. ಸೊ ಆಗಿನ ಕಾಲದ ಅರಮನೆ ಬಹಳ ವಿಶಾಲವಾಗಿಯೇ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಒಂದು ಸ್ವಲ್ಪ ಅರಮನೆಯ ಹಿಂಭಾಗಕ್ಕೆ ಬಂದರೆ ಅಲ್ಲಿ ಸುಂದರವಾದ ಒಂದು ಕಲ್ಯಾಣಿ ರೀತಿ ಕಾಣುತ್ತೆ. ಇದನ್ನು ನಾವು ಏನು ಅವರ ಈಜುಕೊಳವಾಗಿ ಬಳಸ್ತಾ ಇದ್ರೋ ಅಥವಾ ಕಲ್ಯಾಣಿ ರೀತಿ ಬಳಸ್ತಾ ಇದ್ರೋ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಮೇಲಿನ ಬೆಟ್ಟದಿಂದ ಹರಿದು ಬರುವ ನೀರನ್ನು ಇಲ್ಲಿ ಶೇಖರಿಸಿ ಇಟ್ಟು ಅದನ್ನು ಬಳಸ್ತಾ ಇದ್ರು ಅನ್ನೋದಕ್ಕೆ ನಮಗೆ ಇಲ್ಲಿ ಬಹಳಷ್ಟು ಕುರುಹುಗಳು ಸಿಗುತ್ತೆ. ಈ ಒಂದು ಕಲ್ಯಾಣಿಯಿಂದ ಆ ಕಡೆ ನೋಡಿದ್ರೆ ಒಂದು ಮೆಟ್ಟಿಲುಗಳು ಮೇಲ್ಗಡೆ ಬೆಟ್ಟಕ್ಕೆ ಸಾಗುತ್ತೆ. ಹಾಗೆ ಮೇಲ್ಗಡೆ ನಡೆದುಕೊಂಡು ಹೋದರೆ ಅಲ್ಲೊಂದು ಸಣ್ಣ ಕಾವಲ ಗೋಪುರ ಕಟ್ಟಿದ್ದಾರೆ. ಅದು ಇಲ್ಲಿಂದ ನಡ್ಕೊಂಡು ಹೋಗೋದಕ್ಕೆ ಈ ಕಲ್ಲುಗಳೆಲ್ಲ ಬಿದ್ದಿರೋದ್ರಿಂದ ನಮಗೆ ಅಲ್ಲಿ ಹೋಗೋದಕ್ಕೆ ಒಂದು ಅನುಮತಿ ಸಿಗಲಿಲ್ಲ. ಅಲ್ಲಿ ಮೇಲ್ಗಡೆ ಹೋದರೆ ಇನ್ನೊಂದು ಕಾವಲು ಗೋಪುರ ಸಿಗ್ತದೆ. ಅಲ್ಲಿಂದನೂ ಸಹ ಶತ್ರುಗಳು ಕೋಟೆಗೆ ಆಕ್ರಮಣ ಮಾಡ್ತಾ ಇದ್ದಾರೋ ಇಲ್ಲೋ ಅಂತ ಬಹಳ ಚೆನ್ನಾಗಿಯೇ ನೋಡ್ಬೋದು. ಹಾಗೂ ಸುತ್ತಲಿನ ಕಾಡಿನ ಒಂದು ಮಲೆನಾಡಿನ ವೀಕ್ಷಣೆ ಸಹ ಅಲ್ಲಿಂದ ಮಾಡಬಹುದು.